ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು ಯಾವರು? ನಮಸ್ಕಾರ ಸರ್, ನನ್ನ ಹೆಸರು ಮಲ್ಲೇಶ್ ಗೌಡ ಅಂತ ಸರ್. ಚಾಮರಾಜನಗರ ತಾಲೂಕು ಮುತ್ತಿಗೆಯವರು ಸರ್ ನಾವು. ಸರ್ ಲಾಸ್ಟ್ ಟೈಮು ಫಸ್ಟ್ ಅರ್ತಿಗೆ ಹೇಗೆ ಪರಿಚಯ ಆಯ್ತು ನಿಮಗೆ? ಹೊಸ ವೀಕ್ಷಕರಿಗೆ ಹೇಳಿ. ನಾನು ಯೂಟ್ಯೂಬ್ ನೋಡ್ತಾ ಪರಿಚಯ ಆಯಿತು ಸರ್. ನನಗೆ ಯೂಟ್ಯೂಬ್ ನೋಡ್ತಾ ನನಗೆ ಹೆಚ್ಚು ಕಡೆ 3 ವರ್ಷ ಆಯಿತು ಸರ್ ನನಗೆ ಅದು ಪರಿಚಯ ಆಗಿ. ಓಕೆ. ಅದಾದಮೇಲೆ ಬಾಳೆಗೆ ಬಳಸ್ತಾ ಇದ್ದೆ ನಾನು, ಈರುಳ್ಳಿ ಮತ್ತು ಬೀನ್ಸಿಗೆ ಬಳಸಿದ್ದೆ, ಬಾಳೆಗೆ ಬಳಸ್ತಾ ಇದ್ದೀನಿ. ಓಕೆ. ಜೊತೆಗೆ ನಾನು ಹೋದ ಸರಿ ಒಂದು 5-6 ಕುಂಟೆ ಅಷ್ಟು ಅರಿಶಿನ ನಾಟಿ ಮಾಡಿದೆ ನೋಡೋಣ ಅಂತ. ಓಕೆ. ಆ ಅರಿಶಿನದಲ್ಲಿ 110 kg ಬಿತ್ತನೆ ತಗೊಂಡಿದ್ದೆ ಸರ್ ನಾನು. 110 kg ಬಿತ್ತನೆ ತಗೊಂಡಿದ್ದೆ. ಓಕೆ. ಅದನ್ನ 2 ಕಡೆನೂ ತೆಂಗು ಸರ್. ಅದು 2 ಕಡೆನೂ ತೆಂಗಿತ್ತು, ಮಧ್ಯೆ ಸ್ವಲ್ಪ ಖಾಲಿ ಇತ್ತು. ಓಕೆ. ಆ ಖಾಲಿ ಜಾಗಕ್ಕೆ ಒಂದು 7-8 ಸಾಲ ಆಯ್ತು. ಅಷ್ಟು ಸಾಲಿಗೆ ನಾನು ಅರಿಶಿನ ನಾಟಿ ಮಾಡಿದ್ದೆ. ಸರಿ. ಅರಿಶಿನ ಯಾವ ತರ ಅಂದ್ರೆ ಲ್ಯಾಡ್ರ್ ಬಿಟ್ಬಿಟ್ಟು ಬೆಡ್ಡು ಗಿಡ್ಡು ಆ ತರದ್ದೇನು ಗಡ್ಸಿರ್ಲಿಲ್ಲ, ಹಂಗೆ ಡೈರೆಕ್ಟ್ ನಾಟಿ ಮಾಡ್ಕೊಂಡು ಹೋಗಿದ್ದೆ. ಆ ನಾಟಿ ಮಾಡಿದ್ಮೇಲೆ ಬಾಳೆಗೆ ಹಾಕಿ ಉಳಿತಲ್ಲ ಸ್ವಲ್ಪನ ಅದಕ್ಕೆ ಕೊಡ್ತಾ ಹೋದೆ. ಅದು ಪ್ರತಿ ತಿಂಗಳು ನಾನು ರೆಗ್ಯುಲರ್ ಆಗಿ ಬಳಸಿರ್ಲಿಲ್ಲ ಅದಕ್ಕೆ. ಆದ್ರೂ ಅದು ಬೆಳವಣಿಗೆ ನೋಡಿದ್ರೆ ಏನೋ ಸ್ವಲ್ಪ ಕಡಿಮೆನೆ ಅನ್ನಿಸ್ತಿತ್ತು. ಆದ್ರೆ ಕಟಾವ್ ಮಾಡಕ್ ಹೋದಾಗ ನಾನು ಗುತ್ತಿಗೆ ಕೊಟ್ಟೆ ಆಳುಗಳಿಗೆ 1,000 ರೂಪಾಯಿಗೆ ಅಂತೇಳಿ, ಕೀಳಕ್ಕೆ ಅಂತೇಳಿ. ಅವ್ರು ಆಯ್ತು, ಅಲ್ಲೇನು 1-2 ಕಡೆ ಹೋಗಿ ಬಗದ್ ನೋಡಿದ್ರು, ಅಲ್ಲೇನು ಇಲ್ಲ ಬಿಡಿ ಅನ್ನೋ ಥರ ಅವರು ಕಡಿಮೆಗೆ ಒಪ್ಕೊಂಡ್ರು. ಆಮೇಲೆ ಅವರು ಕಿತ್ತಾಗ ನೋಡಿದ್ರೆ ಆಮೇಲೆ ಅಷ್ಟಕ್ಕಾಗಲ್ಲ ಅಂತ ಇದು ಮಾಡಿದ್ರು. ನಮಗೆ 1,000ಕ್ಕೆ ಗೀಟಲ್ಲ ಅದು ಅಂತೇಳಿ 3,000 ತಗೊಂಡ್ರು. ಅದು ಟೋಟಲಿ ನಮಗೆ 14 ಕ್ವಿಂಟಾಲು ಹಸಿ ಅರಿಶಿನ ಬಂತು ಸರ್ ನನಗೆ. 14 ಕ್ವಿಂಟಾಲ್ 110 kg ಸರ್. ಅದು 110 kg ನಾಟಿ ಮಾಡಿದ್ದೆ. 14 ಕ್ವಿಂಟಾಲು ಹಸಿ ಅರಿಶಿನ ಬಂತು ಸರ್. ಎಷ್ಟು ರೇಟಿಗೆ ಹೋಯ್ತು ಸರ್? ಅದು ನಾನು ಬಿತ್ತನೆಗೆ ಕೊಟ್ಬಿಟ್ಟೆ ಸರ್. ಅಷ್ಟು 3,500 ಸರ್. ಓಕೆ. ಓಕೆ. 3,500 ರೂಪಾಯಿ ಕ್ವಿಂಟಾಲ್ಗೆ 3,500 ರೂಪಾಯಿ ಕೊಟ್ಬಿಟ್ಟೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಬಂತು ಸರ್ ಅದು. ಓಕೆ. ಇವಾಗ ನಾವು ಈ ಪ್ಲಾಟ್ ಅಲ್ಲಿ ವೀಕ್ಷಕರೇ ನೋಡಿ, ಇಲ್ಲಿ ಚಾಮರಾಜನಗರ ಹತ್ರ ಇದು ಊರ ಹೆಸರೇನು ಸರ್? ಬಿ ಮಲೈನ್ಪುರ ಅಂತ. ಫಸ್ಟಿಂದ ಸೆಣಬು ಹಾಕಿ ನಮ್ಮ ಪ್ರೋಸೆಸ್ಸಲ್ಲಿ ನಮ್ಮ ಪದ್ಧತಿಲೇ ಮಾಡಿರೋದು. ಮಂಜು ಅಂತ ಬರ್ತಾ ಇದ್ದಾರೆ ಎಲ್ಲರೂ. ಇವತ್ತೊಂದು ಮೀಟಿಂಗ್ ಇದೆ, ಒಂದು 10-15 ಜನ ರೈತರು ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಸರ್ ಸ್ನೇಹಿತರೆ ಅವರು. ಸರ್ ಇಲ್ಲಿ ಫಸ್ಟಿಂದ ನೀವು ನೋಡ್ತಾ ಇದ್ದೀರಾ, ನಾಟಿ ಮಾಡಿದಾಗಿಂದನೂ ನೋಡ್ತಾ ಇದ್ದೀರಾ. 2 ತಿಂಗಳಾಯಿತು. ಹೇಗಿದೆ ಸರ್ ಡೆವಲಪ್ಮೆಂಟು? ಹಸಿರು ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್. ನಾನು ಈ ಪ್ಲಾಟ್ಗೆ ಅವರು ಚಂಬೆ ಸೆಣಬು ಬಿತ್ತಿದ್ರಲ್ಲ ಅವಾಗಿಂದಾನು ನೋಡಿದ್ದೆ ಸರ್. ಅದಾದ್ಮೇಲೆ ಅವರು ಅದನ್ನ ಮಲ್ಚಿಂಗ್ ಮಾಡಿ ಮತ್ತೆ ಸುಧಾರಿತ ತಿಪ್ಪೆ ಗೊಬ್ಬರ ಮಾಡ್ಕೊಂಡು ಅದನ್ನು ಕೊಟ್ಟಿದ್ರು. ಅದಾದ್ಮೇಲೆ ಅವರು ಅರಿಶಿನ ನಾಟಿ ಮಾಡಾಗ್ಲೂ ನಾ ಬಂದಿದ್ದೆ. ಪುನಃ ಅದಾದ್ಮೇಲೆ ಕಳೆದ ತಿಂಗಳು ನೀವು ಬಂದಿದ್ದಾಗ್ಲೂ ನಾ ಬಂದಿದ್ದೆ. ಈಗ ನೋಡಿದ್ರೆ ಬೇರೆ ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸರ್ ಅರಿಶಿನ. ಏನೇನು ಈಗ ಅರಿಶಿನದ ಆ ಕಾಂಡ ಇದೆಯಲ್ಲ ಸರ್, ಬೇರೆ ಬೆಳೆಗೆ ನೋಡಿದ್ರು, ಬೇಳೆ ನಾವು ಕೆಮಿಕಲ್ ಬಳಸಿರೋ ಪ್ಲಾಟ್ ನೋಡಿದ್ರು ಇದಕ್ಕೂ ಏನದ ಅಂದ್ರೆ ಕಾಂಡ ಸ್ವಲ್ಪ ದಷ್ಟ ಪುಷ್ಟವಾಗಿದೆ, ತುಂಬಾ ಹಸಿರಾಗಿದೆ ಸರ್, ಹಸಿರಾಗಿದೆ. ಜೊತೆಗೆ ಈಗಾಗ್ಲೇ ಅದು ಮರಿಗಳೆಲ್ಲ ಕಾಣ್ತಾ ಇದಾವೆ ಸರ್. ಮರಿ ಸ್ಟಾರ್ಟ್ ಆಗಿದೆ ಸರ್. ಆಮೇಲೆ ಭೂಮಿ ಮೇಲೆ ನಡೆದ್ರೆ ಒಂಥರ ಹೂನ್ ತರ ಇದೆ ಸರ್ ಭೂಮಿ. ಅದು ಮೇನ್. ಅದು ತುಂಬಾ ಚೆನ್ನಾಗಿ, ಅದು ನೆಕ್ಸ್ಟ್ ಬೆಳೆಗೆ ಭಾರಿ ಅನುಕೂಲ ಆಗ್ತದೆ ಸರ್ ಅದು. ಹಾಗಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಇದು. ಸರ್ ನಮ್ಮ ಫಸ್ಟ್ ಅರ್ತ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ಥರ ಡೆವಲಪ್ ಆಗುತ್ತೆ ಔಷಧಿ? ಇವಾಗ ಬೇರೆ ಇದಾದ್ರೆ 10 ಬಾಕ್ಸ್ ಕೊಡ್ತಾರೆ, 10 ಥರ ಬೇರೆ ಬೇರೆ. ಸರ್ ನಮ್ದು ಡೆವಲಪ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಕಂಪ್ನಿಗಳದ್ದು ನೋಡಿದ್ದೀನಿ ಸರ್ ನಾನು. ಅಲ್ಲಿ ಏನಾಗ್ತದೆ ಅಂದ್ರೆ ಬೇರೆ ಬೇರೆ ಔಷಧಿಗಳನ್ನ ಕೊಡ್ತಾರೆ. ಒಂದು ಭೂಮಿಗೆ ಕೊಡಿ, ಒಂದು ಸ್ಪ್ರೇ ಮಾಡಿ, ಇನ್ನೊಂದನ್ನು ಸ್ಪ್ರೇ ಮಾಡಿ, ಔಷಧಿಗೆ ಬೇರೆ, ಗೊಬ್ಬರಕ್ಕೆ ಬೇರೆ, ಈ ಥರದ ಬೇರೆ ಬೇರೆ 10 ವೆರೈಟಿ ಗೊಬ್ಬರಗಳನ್ನ ಕೊಡ್ತಾರೆ. ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಮ್ಯಾಗ್ನೀಷಿಯಂ ಹಾಕಿ, ಸ್ಪ್ರೇ ಮಾಡಿ, ಈ ತರ ಯುಮಿಕ್ ಕೊಡಿ, ಈ ತರ ಎಲ್ಲ ಬದಲಾವಣೆಗಳನ್ನ ಕೊಡ್ತಾರೆ ಸರ್. ಆದ್ರೆ ಇಲ್ಲೇನು ನಾನು ಕಂಡದ್ದು ಅಂದ್ರೆ ಇದರಲ್ಲಿ ಔಷಧಿ ಮತ್ತೆ ಗೊಬ್ಬರ 2 ಒಂದೇ. ನೀವು ಔಷಧಿಯಾಗಿ ಕೆಲಸ ಮಾಡುತ್ತೆ, ಗೊಬ್ಬರವಾಗೂ ಕೆಲಸ ಮಾಡುತ್ತೆ ಸರ್ ಇದು. ಸೊ ಗಿಡದ ಡೆವಲಪ್ಮೆಂಟ್ಗೂ ಆಗಿರ್ಬೋದು, ಎಲ್ಲಾ ರೋಗಗಳು 108 ರೋಗಕ್ಕೂ ಒಳ್ಳೆ ಮದ್ದು, ಎಲ್ಲಾ ರೋಗಗಳಿಗೂ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಇದು. ಈಗ ಹಾಗಾಗಿ ನಾನು ಈ ರೈತರು ಬೇರೆ ಎಲ್ಲ ಗೊಂದಲಕ್ಕೆ ಹೋಗೋದ್ರ ಬದಲು
ಇದನ್ನ ಪ್ರಯೋಗ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಳುವರಿ ಪಡೆದು ಆರ್ಥಿಕವಾಗಿ ಸ್ವಲ್ಪ ಮೇಲ್ ಬರ್ಬೋದು ಸರ್. ಸರ್ ನಾನೆಲ್ಲ ಚಾಲೆಂಜ್ ಮಾಡ್ತಾ ಇರ್ತೀನಲ್ಲ ಪ್ರತಿಯೊಂದು ಸತಿನೂ, ನೀವು ನೋಡ್ತಾನೆ ಇದ್ದೀರಾ, 4 ವರ್ಷದಿಂದ ನೋಡಿದ್ದೀನಿ ವಿಡಿಯೋಗಳು ನೋಡ್ತಾ ಇದ್ದೀರಾ, ನೀವು ಉಪಯೋಗಿಸಿದ್ದೀರಾ. ನಾನು ಚಾಲೆಂಜ್ ಮಾಡ್ತಾ ಇರ್ತೀನಿ, ನಮ್ಮ ಪದ್ಧತಿಲಿ ಮಾಡಿದ್ರೆ ಫಸ್ಟ್ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ನಾವು ಫಸ್ಟಿಂದ ಹೇಗೆ ಮಾಡೋದು. ಇವಾಗ ಬಾಳೆ ಬೆಳೆಯವ್ರಿಗೆ ಅರ್ಶಿನ ಬೆಳೆಯೋಕ್ಕೆ ಬರೋಲ್ಲ, ಅರ್ಶಿನ ಬೆಳೆದವ್ರಿಗೆ ದಾಳಿಂಬೆ ಬೆಳೆಯೋಕ್ಕೆ ಬರೋಲ್ಲ, ಎಲ್ಲ ಬೇರೆ ಬೇರೆ. ಅದನ್ನು ನಾವು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಸೊ ಈ ಆ್ಯಪಿಂದ ಎಷ್ಟೊಂದು ಜನಕ್ಕೆ ಯಾವ ಥರ ಬೆಡ್ ಮಾಡೋದು, ಯಾವ ಥರ ನೀರು ಬಿಡೋದು, ಎಷ್ಟು ನೀರು ಬಿಡೋದು, ಹೆಂಗೆ ಸ್ಪ್ರೇ ಮಾಡೋದು ಗೊತ್ತಿಲ್ಲದೆ ಇರೋರಿಗೆ, ಹೊಸಬ್ರಿಗೆ ಆ್ಯಪ್ ಹೆಲ್ಪ್ ಆಗುತ್ತಾ ಸರ್? ತುಂಬ ಹೆಲ್ಪ್ ಆಗ್ತದೆ ಸರ್. ಆಮೇಲೆ ಇದು ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ಕಡಿಮೆ ನೀರು ಕೊಟ್ರು ಚೆನ್ನಾಗಿ ಬರುತ್ತೆ ಸರ್ ಇದು ಬೆಳೆ. ಈಗ ನಾವು ಕೆಮಿಕಲ್ ಏನ್ ಹಾಕ್ತಿವಿ, ಈಗ ಮಳೆ ಇಲ್ಲ, ನೀರ್ದು ಭಾರಿ ಸಮಸ್ಯೆ ಆಗಿದೆ ಸರ್. ಆದ್ರೂ ಕೂಡ ಬೇರೆ ನಾವು ಕೆಮಿಕಲ್ ಹಾಕಿದ್ರೆ ನೀರನ್ನ ಜಾಸ್ತಿ ಕೇಳುತ್ತೆ. ಇಲ್ಲಿ ನಿಮ್ಗೆ ನೀರು ಕಡಿಮೆ ಆದ್ರೂ ಕೂಡ ಬೆಳೆ ಒಣಗೋದಿಲ್ಲ, ಚೆನ್ನಾಗಿದೆ. ಯಾಕಂದ್ರೆ ನಮ್ಮ ಭೂಮಿಲಿ ನೀರು ತೇವಾಂಶ ಇಟ್ಕೋಣ ಅಂತ ಕೆಪಾಸಿಟಿ ಜಾಸ್ತಿ ಆಗಿರುತ್ತೆ, ಸಾಯಿಲ್ ಸ್ಟ್ರಕ್ಚರ್ಸ್ ಚೇಂಜ್ ಆಗಿರುತ್ತೆ, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಇರೋದ್ರಿಂದ ಏರೇಷನ್ ಜಾಸ್ತಿ ಆಗಿರುತ್ತೆ. ಸೊ ನಾವು ನೀರು ಕೊಟ್ಟಾಗ ಭೂಮಿ ಒಳಗಡೆ ನೀರು ತಡೆಗಟ್ಟ ಶಕ್ತಿ ಜಾಸ್ತಿ ಆಗಿರುತ್ತೆ. ಸೊ ಅದು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀರಿ. ಸೊ ಮರಿ ಸಂಖ್ಯೆ ಚೆನ್ನಾಗಿದೆ, ಹಸ್ರಾಗಿದೆ, ಲವಲವಿಕೆ ಆಗಿದೆ. ಏನಂತೀರಾ ಸರ್? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೊ ಹೊಸ ವೀಕ್ಷಕರಿಗೆ ವೀಕ್ಷಕರು ಈ ಥರ ಲಿಕ್ವಿಡ್ನ ಬಳಸಿ ಸ್ವಲ್ಪ ಆರ್ಥಿಕವಾಗಿ ಮೇಲ್ ಬರೋಕ್ಕೆ, ಈ ಥರ ಬರಗಾಲದಲ್ಲಿ ನಾವು ಈ ಥರದನ್ನ ನಾವು ಅವಲಂಬಿಸ್ಕೊಂಡ್ರೆ ನಾವು ಆರ್ಥಿಕವಾಗಿ ಸ್ವಲ್ಪ ಕಷ್ಟದಿಂದ ಪಾರಾಗ್ಬೋದು ಅನ್ನಿಸ್ತದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ.